ಕೊಚ್ಚಿ ಹೋಗಿದೆ ಬದುಕು, ಕತ್ತಲೆ ಆಗಿದೆ ಭವಿಷ್ಯ. 4 ಗ್ರಾಮಗಳು, ನೂರಾರು ಶವಗಳು. ಒಂದೊಂದು ದೃಶ್ಯವು ಭೀಕರ, ಭಯಾನಕ. ಆಪರೇಷನ್ ವಯನಾಡು ಡೇ 5. ವಯನಾಡಿನಲ್ಲಿ ಸೇನೆ ಆಪರೇಷನ್ ಚುರುಕುಗೊಂಡಿದೆ. ಅವಶೇಷಗಳ ಅಡಿ ಸಿಲುಕಿದಂತವರಿಗೆ ಶೋಧವನ್ನ ಮಾಡಲಾಗ್ತದೆ. ದುರಂತದಲ್ಲಿ ಸಾವಿನ ಸಂಖ್ಯೆ 358ಕ್ಕೆ ಏರಿಕೆ ಆಗಿದೆ. ಸಾವಿನ ಸಂಖ್ಯೆ ಅಂತೂ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಬೆಳಗ್ಗೆ ನೋಡಿದ್ವಿ 310ರ ಗಡಿಯಲ್ಲಿತ್ತು. ಅದಾದ್ಮೇಲೆ ಈಗ 358ಕ್ಕೆ ಏರಿಕೆ ಆಗಿರುವಂಥದ್ದು. ಅಲ್ಲಿ ಈ ಒಂದು ಕಾರ್ಯಾಚರಣೆ ಮತ್ತಷ್ಟು ವೇಗ ಪಡೆದಷ್ಟು ಅಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಕಾರ್ಯಾಚರಣೆಗೆ ಮತ್ತಷ್ಟು ತಂತ್ರಜ್ಞಾನವನ್ನು ಸೇರ್ಪಡೆಗೊಳಿಸಿಕೊಳ್ಳಲಾಗ್ತಾ ಇದೆ. ಥರ್ಮಲ್ ರಾಡರ್ ಸಿಸ್ಟಮ್ ಮೂಲಕ ಶೋಧವನ್ನು ಮಾಡಲಾಗ್ತಾ ಇದೆ. ಪುಂಜೇರಿ ಮಟ್ಟಂ, ಮುಂಡಾಕೈ ಹಾಗೆ ಆ ಭಾಗದಲ್ಲಿ ಶೋಧವನ್ನು ಮಾಡಲಾಗ್ತಾ ಇರುವಂಥದ್ದು. ಬಿಕಾಸ್ ಅಲ್ಲಿ ಪ್ರಮುಖವಾಗಿ ಈ ಮಣ್ಣಿನ ಅಡಿಯಲ್ಲಿ, ಅವಶೇಷಗಳ ಅಡಿಯಲ್ಲಿ ತುಂಬ ಜನ ಸಾವನ್ನಪ್ಪಿರುವಂಥದ್ದು ಇರುವಂಥ ಕಾರಣಕ್ಕೋಸ್ಕರ ಫೈಂಡ್ ಔಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ಹೀಗಾಗಿ ದೆಹಲಿಯಿಂದ ಬರ್ತಾ ಇರುವಂಥ ರಾಡರ್ ತಜ್ಞರ ತಂಡ ಭೂಮಿಯ 15 ಅಡಿಯವರೆಗೂ ಕೂಡ ಶೋಧವನ್ನು ಮಾಡುತ್ತೆ ಆ ಒಂದು ರಾಡರನ್ನ ಯೂಸ್ ಮಾಡಿದಂಥ ಸಂದರ್ಭದಲ್ಲಿ. ಸೊ ಹೀಗಾಗಿ ಆ ಟೀಮ್, ಎಕ್ಸ್ಪರ್ಟ್ ಟೀಮ್ ಬರ್ತಾರೆ. ರಾಡರನ್ನ ಬಳಸಿ ಶೋಧ ಕಾರ್ಯಕ್ಕೆ ಮುಂದಾಗಿರುವಂಥದ್ದು ಟೀಮ್. ಅಲ್ಲಿ ಫೈಂಡ್ ಔಟ್ ಮಾಡೋದು ಅಷ್ಟು ಈಸಿ ಅಲ್ಲ. ತಂತ್ರಜ್ಞಾನ ತುಂಬ ಬೇಕಾಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀವಿ, ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ಈಗ ಆಲ್ರೆಡಿ ಉತ್ತರ ಪ್ರದೇಶ ಮತ್ತು ಪಂಜಾಬ್ನಿಂದ ಒಂದು ಆರ್ಮಿ ಡಾಗ್ ಸ್ಕ್ವಾಡ್ ಬಂದಿರುವಂಥದ್ದು. ಸುಮಾರು 9 ತಂಡಗಳು ಬಂದಿರುವಂಥದ್ದು. ಬಿಕಾಸ್ ಅಲ್ಲಿ ಸಾವನ್ನಪ್ಪಿದಂಥವ್ರು ಏನು ಆ ಮಣ್ಣಿನ ಅಡಿಯಲ್ಲಿ ಸಾವನ್ನಪ್ಪಿರ್ತಾರೆ, ಅದನ್ನ ನಾಯಿಗಳು ಟ್ರೇಸ್ ಔಟ್ ಮಾಡ್ತವೆ ಅನ್ನುವಂಥ ಕಾರಣಕ್ಕೋಸ್ಕರ 9 ನಾಯಿಗಳ ತಂಡವನ್ನು ಕೂಡ ಕರೆಸಲಾಗಿತ್ತು. ಕೇರಳದ ವಯನಾಡಿನಲ್ಲಿ ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟಂತೆ 86,000 ಕ್ಯೂಬಿಕ್ ಮೀಟರ್ನಷ್ಟು ಭೂಕುಸಿತ ಆಗಿದೆ. ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿರುವಂಥದ್ದು ಪ್ರವಾಹ. 300 ಕಿಲೋಮೀಟರ್ ವೇಗ ಗಂಟೆಗೆ ಅಪ್ಪಳಿಸಿರುವಂಥದ್ದು ಪ್ರವಾಹ. ಅಲ್ಲಿ 86,000 ಕ್ಯೂಬಿಕ್ ಮೀಟರ್ನಷ್ಟು ಭೂಕುಸಿತ ಸಂಭವಿಸಿದ್ರೆ ಲೆಕ್ಕ ಹಾಕೊಳ್ಳಿ. 300 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದೆ ಪ್ರವಾಹ ಅಂದ್ರೆ ಗಂಟೆಗೆ 300 ಕಿಲೋಮೀಟರ್. ಅದು ಕೇವಲ 10 ನಿಮಿಷದಲ್ಲಿ ಕೊಚ್ಚಿ ಹೋಗಿರುವಂಥದ್ದು ಗ್ರಾಮಗಳು. 300 ಕಿಲೋಮೀಟರ್ ವೇಗ ಅಂದ್ರೆ ನಾವು ಊಹಿಸ್ಕೊಳ್ಳೋಕ್ಕೂ ಕೂಡ ಆಗೋದು. 10 ನಿಮಿಷ ಸಾಕಾಗಿದೆ ಅಷ್ಟೇ. ಅಲ್ಲಿ ಇಡೀ ಒಂದು ಪ್ರದೇಶವನ್ನ ಸಮಾಧಿ ಮಾಡಲಿಕ್ಕೆ, ಸರ್ವನಾಶ ಮಾಡಲಿಕ್ಕೆ 10 ನಿಮಿಷದಲ್ಲಿ ಎಲ್ಲವೂ ಕೂಡ ಮುಗಿದೋಗಿದೆ ಕತೆ. ಅಲ್ಲಿ ಗ್ರಾಮಕ್ಕೆ ಗ್ರಾಮನೇ ಸರ್ವನಾಶ ಆಗೋಗಿರೋದು. ಪುಂಜೇರಿ ಮಟ್ಟಂ, ಮುಂಡಾಕೈ, ಅಟ್ಟಮಲ, ಚೂರಲ್ಮಾಲ ನಾಶ ಆಗ್ಲಿಕ್ಕೆ 10 ನಿಮಿಷ ಬೇಕಾಗಿತ್ತಷ್ಟೇ. ಪ್ರಕೃತಿ ಒಂದ್ಸಲಿ ಮುನಿಸ್ಕೊಂಡ್ರೆ, ವಿಕೋಪಕ್ಕೆ ತಿರುಗಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇದು ಕ್ಷಣ ಮಾತ್ರದಲ್ಲಿ ಊರಿಗೆ ಊರೇ ನಿರ್ನಾಮ ಆಗಿದೆ. ಬೆಟ್ಟದ ಮೇಲೆ ಜೀವ ಇಟ್ಕೊಂಡಿದ್ದಂಥವರು ಬೆಳಗ್ಗೆ ಆಗುವಷ್ಟರಲ್ಲಿ ಜೀವನೇ ಹೋಗಿತ್ತು, ಉಸಿರನ್ನ ಚೆಲ್ಲಿದ್ರು. ಎಷ್ಟು ಜನ ಇನ್ನೂ ಗೊತ್ತಾಗಲ್ಲ. ಎಷ್ಟು ಸಾವುಗಳು ಅಲ್ಲಿ ಮಿಸ್ ಆಗ್ತವೋ ಗೊತ್ತಿಲ್ಲ. ಸದ್ಯಕ್ಕೆ 358, ಅದು ಇನ್ನೂ ಎಷ್ಟರ ಗಡಿ ದಾಟುತ್ತೋ ಗೊತ್ತಿಲ್ಲ. ಇನ್ನು ಪುಂಜೇರಿ ಮಟ್ಟಂನಿಂದ ನಮ್ಮ ಪ್ರತಿನಿಧಿ ಆಶಿಕಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬ. ವಯನಾಡ್ನ ಭೂಕುಸಿತ ಸಂಭವಿಸಿರುವಂಥ ಮೊದಲನೇ ಜಾಗ ಅಂದರೆ ಇದು ಪುಂಜೇರಿ ಮಟ್ಟಂ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದು ಮೇಲೆಯಿಂದ ಏನು ಭೂಮಿ ಕುಸಿದು ಗುಡ್ಡ ಕುಸಿದು ಈ ಒಂದು ಗ್ರಾಮಕ್ಕೆ ಬಂದು ಅಪ್ಪಳಿಸಿರುವಂಥದ್ದು. ಪರಿಣಾಮ ಈ ಒಂದು ಪುಂಜೇರಿ ಮಟ್ಟಂ ಅನ್ನುವಂಥ ಗ್ರಾಮ ಏನಿದೆ ಅದು ಸಂಪೂರ್ಣವಾಗಿ ನಿರ್ನಾಮ ಆಗೋಗಿದೆ. ಅಲ್ಲಿ ಕಾಣ್ತಾ ಇರುವಂಥ ದೃಶ್ಯಗಳೇನಿದೆ, ಸೊ ಅಲ್ಲಿ ಆರಂಭಿಕವಾಗಿ ಆ ಬೆಟ್ಟದಲ್ಲಿ ಆರಂಭದಲ್ಲಿ ಭೂಕುಸಿತ ಸಂಭವಿಸಿರುವಂಥದ್ದು. ಇಲ್ಲಿನ ಸೇನೆಯ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಪ್ರಕಾರ 86,000 ಕ್ಯೂಬಿಕ್ ಮೀಟರ್ನಷ್ಟಿರುವಂತಹ ಭೂಪ್ರದೇಶದಲ್ಲಿ ಮೊದಲು ಒಂದು ಭೂಮಿ ಕುಸಿತ ಕಂಡಿರುವಂಥದ್ದು. ನಂತರ ಅಲ್ಲಿಂದ ನೇರವಾಗಿ ಈ ಬಂಡೆ ಕಲ್ಲುಗಳ ಸಮೇತವಾಗಿ ಉರುಳುತ್ತಾ ಈ ಒಂದು ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪುಂಜೇರಿ ಮಟ್ಟಂ ಏನು ಗ್ರಾಮಕ್ಕೆ ಬಂದು ಅಪ್ಪಳಿಸಿದೆ. ಇಲ್ಲಿಂದ ನೇರವಾಗಿ ಕೆಳಗಡೆ ಇರುವಂಥ ಮುಂಡಕ್ಕೈ, ಅಲ್ಲಿಂದ ಏನು ಕೆಳಗಡೆ ಇರುವಂಥ ಚೂರಲ್ಮಲ, ಈ ರೀತಿಯಾಗಿ ಅದು ಸಾಗಿರುವಂಥದ್ದು. ಗಂಟೆಗೆ 300 ಕಿಲೋಮೀಟರ್ ವೇಗದಲ್ಲಿ ಮಣ್ಣು, ಕಲ್ಲು, ನೀರಿನ ಜೊತೆಗೆ ಬಂದು ಅಪ್ಪಳಿಸಿರುವಂಥದ್ದು. ಕೇವಲ 10 ನಿಮಿಷದಲ್ಲಿ ಈ 3-4 ಗ್ರಾಮಗಳೇನಿದೆ ಇದು ಸಂಪೂರ್ಣವಾಗಿ ನುಚ್ಚು ನೂರಾಗೋಗಿದೆ, ನಿರ್ನಾಮ ಆಗೋಗಿದೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಈಗಲೂ ಕೂಡ 5ನೇ ದಿನದ ಒಂದು ಕಾರ್ಯಾಚರಣೆ ಅಂದರೆ ಮೃತದೇಹಗಳಿಗಾಗಿರುವಂಥ ಶೋಧ ಕಾರ್ಯ ಮುಂದುವರೆದಿರುವಂಥದ್ದು. ಮೊನ್ನೆವರೆಗೂ ಕೂಡ ಈ ಒಂದು ಜಾಗಕ್ಕೆಲ್ಲ ಸ್ವತಃ ಭಾರತೀಯ ಸೇನೆಗೆ ತಮ್ಮ ಇಕ್ವಿಪ್ಮೆಂಟ್ಗಳನ್ನು ತಂದು ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇವತ್ತು ಅಂದರೆ 2 ದಿನಗಳ ಹಿಂದೆ ಆ ಒಂದು ಸ್ಟೀಲ್ ಬ್ರಿಡ್ಜ್ ಏನು ನಿರ್ಮಾಣ ಆಗಿದೆ
ಆ ನಿರ್ಮಾಣ ಆಗಿರುವಂಥ ಕಾರಣಕ್ಕಾಗಿ ಆ ಮೂಲಕವಾಗಿ ಹಿಟಾಚಿಗಳನ್ನು ತಂದು ಇಲ್ಲಿ ಪುಂಜರಿ ಮಠಂನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂತಂದರೆ ಇಲ್ಲಿ ಸುಮಾರು 200ಕ್ಕೂ ಅಧಿಕ ಮನೆಗಳಿದ್ವು. ಇದು ಆ ಒಂದು ಬೆಟ್ಟದ ಗಿರಿಶ್ರೇಣಿ ಅಂದರೆ ಇಳಿಜಾರು ಪ್ರದೇಶದಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಕೆಲವೊಂದು ಮನೆಗಳು ಇನ್ನೂ ಕೂಡ ಬಾಕಿ ಇದೆ. ಆದರೆ ಬಹುತೇಕ ಮನೆಗಳು, ಬಹುಪಾಲು ಮನೆಗಳು ಇಲ್ಲಿ ಈ ಒಂದು ಭೂಕುಸಿತದಿಂದಾಗಿ ಸರ್ವನಾಶ ಆಗೋಗಿದೆ. ನಾನು ಒಂದು ಬಂಡೆಕಲ್ಲಿನ ಮೇಲೆ ನಿಂತಿದ್ದೀನಿ. ಇದಕ್ಕಿಂತಲೂ ದೊಡ್ಡದಾಗಿರುವಂತಹ ಬಂಡೆಕಲ್ಲುಗಳು ಬಂದು ಈ ಒಂದು ಊರುಗಳಿಗೆ, ಗ್ರಾಮಗಳಿಗೆ ಅಪ್ಪಳಿಸಿರುವಂಥದ್ದು. ಇಷ್ಟೊಂದು ದೊಡ್ಡ ಪ್ರಮಾಣದ ಬಂಡೆಕಲ್ಲು ಏಕಾಏಕಿಯಾಗಿ ಅಂದರೆ ಒಂದು ಗಾಢ ನಿದ್ರೆಯಲ್ಲಿರುವಂಥ ಹೊತ್ತಲ್ಲಿ, ಅಂದರೆ ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಬಂದು ಅಪ್ಪಳಿಸಿದಾಗ ಜನರು ಕಂಗಾಲಾಗೋಗಿದ್ದಾರೆ. ಹೀಗಾಗಿ ಅಲ್ಲಿ ಕಾಣ್ತಾ ಇರುವಂಥ ಕಾಡು ಪ್ರದೇಶ ಏನಿದೆ, ಆ ಕಾಡು ಪ್ರದೇಶಗಳಿಗೂ ಕೂಡ ಸಾಕಷ್ಟು ತಮ್ಮ ಜನರು ಉಳಿಸೋದಕ್ಕಾಗಿ ಹೋಗಿ ಸೇರಿದ್ದಾರೆ. ಅವರನ್ನು ಕೂಡ ನಿರಂತರವಾಗಿ ಇಲ್ಲಿಗೆ ಮತ್ತೆ ಕರ್ಕೊಂಡ್ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಭಾರತೀಯ ಸೇನೆ ಅಧಿಕಾರಿಗಳು. ಆದರೆ ಇನ್ನೂ ಕೂಡ ಅವರು ಕಾಡಿನೊಳಗಡೆ ಹೋದವರಿಗೆ ದಿಕ್ಕು ತಪ್ಪಿರುವಂಥ ಕಾರಣಕ್ಕಾಗಿ ಅವರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರುವುದು. ಮತ್ತೊಂದು ಕಡೆಯಿಂದ ಚಾಪರ್ ಮೂಲಕ, ಹೆಲಿಕಾಪ್ಟರ್ ಮೂಲಕ ಒಂದು ವೈಮಾನಿಕ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕೇವಲ ಇಲ್ಲಿ ಮಾತ್ರ ಅಲ್ಲದೆ ಆ ಎಸ್ಟೇಟ್ ಒಳಗಡೆ ಅಥವಾ ಕಾಡಿನ ಆ ಕಡೆ ಪ್ರದೇಶದಲ್ಲಿ ಏನಾದರೂ ಇದರಿಂದ ಈ ಭೂಕುಸಿತದಿಂದಾಗಿ ಏನಾದರೂ ಇಂಪ್ಯಾಕ್ಟ್ ಆಗಿದೆಯಾ ಅನ್ನುವಂಥದ್ದನ್ನು ಕೂಡ ಸರ್ವೆ ಮೂಲಕವಾಗಿ ಭಾರತೀಯ ಸೇನೆ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇರುವಂಥದ್ದು. ಒಟ್ಟಾರೆ ಇವತ್ತು 5ನೇ ದಿನದ ಕಾರ್ಯಾಚರಣೆಯಲ್ಲಿ ನಡೀತಾ ಇರುವಂಥದ್ದು ಪುಂಜರಿ ಮಠಂ, ಮುಂಡಕ್ಕೈ, ಚೂರಲ್ಮಲ, ಈ ಭಾಗದ ಅಟ್ಟಮಾಲ, ಈ 4 ಗ್ರಾಮಗಳೇನಿತ್ತು ಅದೀಗ ಸಂಪೂರ್ಣವಾಗಿ ನೆಲಸಮಾಗೋಗಿರುವಂಥದ್ದು. ವಯನಾಡಿನಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.